ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳು ಆಟವಾಡುತ್ತಿದ್ದರು. ಅವರ ಪೈಕಿ ಒಬ್ಬ ಪುಟ್ಟ ಬಾಲಕ ದೂರ ಸರಿದಿದ್ದ. ಇದನ್ನು ಆಲಿಸಿದಂತಹ ಶಿಬ್ಲಿ ರಲಿಯಲ್ಲಾಹು ಅನ್ಹು ರವರು ಆ ಪುಟ್ಟ ಬಾಲಕನೊಂದಿಗೆ ಹೋಗಿ ಕೇಳುತ್ತಾರೆ, ಓ ಬಾಲಕ, ನಿನಗೆ ಅವರೊಂದಿಗೆ ಆಟವಾಡಬಹುದಲ್ಲವೇ? ಆಗ ಬೇಸರದಿಂದ ಕೂತಿದ್ದಂತಹ ಬಾಲಕ ಹೇಳುತ್ತಾನೆ, ಹೌದು ಗುರುಗಳೇ, ಆಟವಾಡಬಹುದು. ಆದರೆ ನೀವು ನಿನ್ನ ಓದಿದಂತಹ ಒಂದು ಸೂಕ್ತ, ಅದನ್ನು ನೆನೆದು ಕೊರಗುತ್ತಿದ್ದೇನೆ. ಯಾ ಅಯ್ಯುಹಲ್ಲದೀನ ಆಮನು ಖೂ ಅನ್ಫುಸಕುಂ ವಅಹ್ಲೀಕುಂ ನಾರ, ನಿಮ್ಮ ಶರೀರದೊಂದಿಗೆ ಹಾಗೂ ಸಹೋದರರೊಂದಿಗೆ ನರಕಾಗ್ನಿಯ ವಿಷಯದಲ್ಲಿ ಜಾಗೃತ ವಹಿಸಿರಿ. ಕಾರಣ ನರಕವನ್ನು ಉರಿಸುವುದು ವಕೂದುಹನ್ನಾಸು ವಲ್ ಹಿಜಾರ, ಮನುಷ್ಯರನ್ನು ಹಾಗೂ ಕಲ್ಲಿನಿಂದಾಗಿದೆ. ಈ ಸೂಕ್ತವನ್ನು ನೆನೆದು ನಾನು ಕೊರಗುತ್ತಿದ್ದೇನೆ ಗುರುಗಳೇ ಎಂದು ಹೇಳಿದ ಕ್ಷಣ ಮಹಾನರು ಹೇಳುತ್ತಾರೆ, ನೀ ಪುಟ್ಟ ಬಾಲಕನಲ್ಲವೇ, ಹೆದರಿದಿರು, ನಿನಗೆ ಆ ಕಠಿಣ ಶಿಕ್ಷೆ ಏನು ಇರುವುದಿಲ್ಲ. ಆ ಮಾತಿಗೆ ಪ್ರತಿಯುತ್ತರವಾಗಿ ಆ ಪುಟ್ಟ ಬಾಲಕ ಹೇಳುತ್ತಾನೆ, ಗುರುಗಳೇ, ನನ್ನ ಅಮ್ಮ ಮನೆಯಲ್ಲಿ ಬೆಂಕಿ ಉರಿಯಲು ದೊಡ್ಡ ಕೋಲನ್ನು ಇಡುವಾಗ ಬೆಂಕಿ ಸ್ವಲ್ಪ ಜಾಸ್ತಿ ಉರಿಯಲು ಸಣ್ಣ ತುಂಡನ್ನು ಇರುತ್ತಾರಲ್ಲವೇ, ಅದೇ ರೀತಿ ನಾಳೆ ನನ್ನನ್ನೂ ಕೂಡ ಇಡಬಹುದಲ್ಲವೇ ಎಂದು ಚಿಂತಾಜನಕವಾದ ಉತ್ತರವನ್ನು ಹೇಳಿದಂತಹ ಪುಟ್ಟ ಬಾಲಕ. ಆದ್ದರಿಂದ ಗೆಳೆಯರೇ, ಇನ್ನೇನು ಕಾಲ ಮಿಂಚಿಲ್ಲ. ನರಕ ವಿಮೋಚನೆ ಬೇಡುವ ಈ ಹತ್ತರಲ್ಲಿ ಅಲ್ಲಾಹನೊಂದಿಗೆ ಅಲ್ಲಾಹುಮ್ಮ ತಜ್ನಿ ಮಿನನ್ ನಾರಿ ವದಖಿಲ್ ಜನ್ನತಿ ಯಾ ರಬ್ಬಲ್ ಆಲಮೀನ್ ಎಂಬ ದಿಕ್ರನ್ನು ಹೆಚ್ಚಿಸೋಣ ಇನ್ಶಾ ಅಲ್ಲಾಹ್.